ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜದ ವಿಸ್ತೀರ್ಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ತರಗತಿಯಲ್ಲಿ ಪ್ರಮೇಯಗಳನ್ನು ಮತ್ತು ಉದಾಹರಣೆಗಳನ್ನು ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಮುಂದುವರೆದು ಎಕ್ಸಸೈಸ್ 9.3 ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 9.3 ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರ 9.23 ಈ ಒಂದು ಚಿತ್ರವನ್ನು ಗಮನಿಸಿ. ತ್ರಿಭುಜ ಎ ಬಿ ಸಿಯು ಎಡಿಯ ಮಧ್ಯರೇಖೆಯ ಮೇಲಿನ ಒಂದು ಬಿಂದು ಇ ಆದರೆ ವಿಸ್ತೀರ್ಣ ಎ ಬಿ ಇಗೆ ಸಮನಾಗಿ ವಿಸ್ತೀರ್ಣ ಎ ಸಿ ಇ ಎಂದು ಸಾಧಿಸಿ. ಇವಾಗ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಈ ತ್ರಿಭುಜ ಎ ಡಿ ಎನ್ನುವಂಥದ್ದು ಒಂದು ಮಧ್ಯರೇಖೆಯಾಗಿದೆ. ಈ ಎ ಡಿಯ ಮೇಲಿನ ಯಾವುದಾದ್ರೂ ಒಂದು ಬಿಂದು ಇ ಆಗಿರುತ್ತೆ. ಈ ಒಂದು ಬಿಂದುವಿನಿಂದ ಉಂಟಾದ ಎ ಇ ಬಿ ಮತ್ತು ಎ ಇ ಸಿ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ಇವಾಗ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿಯ ತ್ರಿಭುಜ ಎ ಬಿ ಸಿಯ ಎ ಡಿಯ ಮಧ್ಯರೇಖೆಯ ಮೇಲಿನ ಯಾವುದಾದ್ರೂ ಒಂದು ಬಿಂದು ಇ ಆಗಿದೆ. ಹಾಗಾದರೆ ನಾವು ಸಾಧನೆ ಮಾಡಬೇಕಾಗಿರೋದು ವಿಸ್ತೀರ್ಣ ಎ ಬಿ ಇ ವಿಸ್ತೀರ್ಣ ಎ ಸಿ ಡಿ ಆಗಿರುತ್ತೆ. ಇವಾಗ ವಿಸ್ತೀರ್ಣ ಎ ಬಿ ಡಿಗೆ ಸಮನಾಗಿ ವಿಸ್ತೀರ್ಣ ಎ ಡಿ ಸಿ ಆಗಿರುತ್ತೆ. ಯಾಕಂದರೆ ಎ ಬಿ ಸಿ ಅನ್ನುವಂಥ ಒಂದು ತ್ರಿಭುಜದಲ್ಲಿ ಎ ಡಿ ಅನ್ನುವಂಥದ್ದು ಮಧ್ಯರೇಖೆ ಆದರೆ ಡಿ ಯು ಬಿ ಸಿಯ ಮಧ್ಯ ಬಿಂದು ಆದರೆ ಎ ಡಿ ರೇಖೆಯು ಈ ಒಂದು ತ್ರಿಭುಜವನ್ನು ಸಮನಾಗಿ ಅರ್ಧಿಸುತ್ತದೆ. ಇ ಡಿಯು ಎ ಬಿ ಸಿ ತ್ರಿಭುಜದ ಮಧ್ಯರೇಖೆಯಾಗಿದೆ. ಆದ್ದರಿಂದ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಸಿ ಡಿ ಎರಡೂ ಕೂಡ ಸಮ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನು ಸಮೀಕರಣ 1 ಅಂತ ಹೇಳಿ ಕರೆಯೋಣ. ಅದೇ ರೀತಿಯಾಗಿ ಇ ಡಿಯು ಏನಾಗಿದೆ, ತ್ರಿಭುಜ ಎ ಬಿ ಸಿಯ ಮಧ್ಯರೇಖೆಯಾಗಿದೆ. ಆದ್ದರಿಂದ ಇ ಬಿ ಡಿಗೆ ಸಮನಾಗಿ ವಿಸ್ತೀರ್ಣ ಇ ಸಿ ಡಿ ಆಗಿರುತ್ತದೆ. ಓಕೆ, ಇ ಡಿಯು ಬಿ ಸಿಯ ಮಧ್ಯ ಬಿಂದು ಆಗಿದೆ. ಈ ರೇಖೆಯನ್ನು ಡಿ ಬಿಂದು ಸಮನಾಗಿ ಅರ್ಧಿಸುತ್ತದೆ. ಆದ್ದರಿಂದ ವಿಸ್ತೀರ್ಣ ಇ ಬಿ ಡಿ ಸಮನಾಗಿ ವಿಸ್ತೀರ್ಣ ಇ ಸಿ ಡಿ ಇರುತ್ತದೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಇವಾಗ ಸಮೀಕರಣ 1ರಲ್ಲಿ ಸಮೀಕರಣ 2 ಮೈನಸ್ ಮಾಡೋಣ. ಆವಾಗ ಏನಾಗುತ್ತೆ ಅಂದರೆ ಈ ಒಂದು ಚಿತ್ರವನ್ನು ಗಮನಿಸಿ. ಇವಾಗ ಎ ಬಿ ಡಿ ಅನ್ನುವಂಥದ್ದು ತ್ರಿಭುಜ ಇದೆ. ಈ ಒಂದು ತ್ರಿಭುಜದಲ್ಲಿ ಎ ಬಿ ಡಿನಲ್ಲಿ ಇ ಬಿ ಡಿ ತ್ರಿಭುಜವನ್ನು ಕಳೆಯೋಣ. ಅಂದರೆ ಎ ಬಿ ಡಿಯಲ್ಲಿ ಇ ಬಿ ಡಿಯನ್ನು ಮೈನಸ್ ಮಾಡಿದಾಗ ನಮಗೆ ಉಳಿಯುವಂಥದ್ದು ಎ ಬಿ ಇ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಡಿ ಸಿನಲ್ಲಿ ವಿಸ್ತೀರ್ಣ ಇ ಡಿ ಸಿ ತ್ರಿಭುಜವನ್ನು ಮೈನಸ್ ಮಾಡೋಣ. ಇವಾಗ ಈ ಒಂದು ತ್ರಿಭುಜದಲ್ಲಿ ಎ ಸಿ ಡಿ ಇದರಲ್ಲಿ ಇ ಸಿ ಡಿಯನ್ನು ಮೈನಸ್ ಮಾಡಿದಾಗ ಉಳಿಯುವಂಥದ್ದು ಎ ಸಿ ಇ ವಿಸ್ತೀರ್ಣ. ಓಕೆ, ಅದಕ್ಕಾಗಿ ಸಮೀಕರಣ 1ರಲ್ಲಿ 2 ಮೈನಸ್ ಮಾಡಿದಾಗ ವಿಸ್ತೀರ್ಣ ಎ ಬಿ ಡಿ ಮೈನಸ್ ವಿಸ್ತೀರ್ಣ ಇ ಬಿ ಡಿ ವಿಸ್ತೀರ್ಣ ಎ ಸಿ ಡಿ ಮೈನಸ್ ವಿಸ್ತೀರ್ಣ ಇ ಸಿ ಡಿ ಅಂದಾಗ ವಿಸ್ತೀರ್ಣ ಎ ಬಿ ಇ ವಿಸ್ತೀರ್ಣ ಎ ಸಿ ಇ ಉಳಿಯುತ್ತೆ. ಆದ್ದರಿಂದ ವಿಸ್ತೀರ್ಣ ಎ ಬಿಗೆ ಸಮನಾಗಿ ವಿಸ್ತೀರ್ಣ ಎ ಸಿ ಡಿಗಳು ಆಗಿರುತ್ತದೆ. ಎರಡನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿಯ ಮಧ್ಯರೇಖೆಯ ಮೇಲಿನ ಬಿಂದು ಇ ಆದರೆ ವಿಸ್ತೀರ್ಣ ಬಿ ಇ ಡಿ 1/4 ವಿಸ್ತೀರ್ಣ ಎ ಬಿ ಸಿ ಎಂದು ಸಾಧಿಸಿ. ಇವಾಗ ಈ ಒಂದು ಹೇಳಿಕೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ಬರೆದುಕೊಂಡು ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋಗೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ಇವಾಗ ಎ ಬಿ ಸಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಎ ಡಿಯ ಮೇಲಿನ ಒಂದು ಮಧ್ಯಬಿಂದು ಇ ಆಗಿದೆ. ಇ ಅಂದಾಗ ಈ ಒಂದು ಎ ಡಿಯ ಮಧ್ಯಬಿಂದು ಎ ಆಗಿದೆ. ಇವಾಗ ನಾವು ಸಾಧನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಬಿ ಇ ಡಿ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಈ ಒಂದು ವಿಸ್ತೀರ್ಣ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣದ 1/4 ಅಂದರೆ ಈ ಒಂದು ಎ ಬಿ ಸಿ ಅನ್ನುವಂಥ ತ್ರಿಭುಜದ 4/1 ಭಾಗದಷ್ಟು ಈ ಒಂದು ತ್ರಿಭುಜದ ವಿಸ್ತೀರ್ಣ ಇದೆ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ.
ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ವಿಸ್ತೀರ್ಣ ಬಿ ಇ ಡಿ, ವಿಸ್ತೀರ್ಣ ಬಿ ಇ ಡಿ ಇಸ್ ಈಕ್ವಲ್ ಟು 1/2 ಪಾದಗುಂಡ್ಲೆ ಎತ್ತರ. ಇವಾಗ ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಯಾವ ಒಂದು ತ್ರಿಭುಜ ಬಿ ಇ ಡಿಯನ್ನು ಕನ್ಸಿಡರ್ ಮಾಡೋಣ. ಇವಾಗ ಈ ಒಂದು ತ್ರಿಭುಜದಿಂದ ನಾವು ನೋಡಿದಾಗ ತ್ರಿಭುಜ ಬಿ ಇ ಡಿಯನ್ನು ಕನ್ಸಿಡರ್ ಮಾಡಿದಾಗ ಇದರ ಪಾದ ಏನಾಗಿರುತ್ತೆ, ಬಿ ಡಿ ಆಗಿರುತ್ತೆ. ಎತ್ತರ ಏನಾಗಿರುತ್ತೆ, ಡಿ ಆಗಿರುತ್ತೆ. ಆದ್ದರಿಂದ ವಿಸ್ತೀರ್ಣ ಬಿ ಇ ಡಿ ಇಸ್ ಈಕ್ವಲ್ ಟು 1/2 ಇಂಟು ಪಾದಗುಂಡ್ಲೆ ಎತ್ತರ. ಯಾಕಂದರೆ ಡಿ ಯು ಎ ಡಿಯ ಮಧ್ಯಬಿಂದು ಆಗಿದೆ. ಆದ್ದರಿಂದ ಎ ಇಗೆ ಸಮನಾಗಿ ಡಿ ಇ ಇರ್ತದೆ. ಓಕೆ, ಎ ಡಿ ಎನ್ನುವಂಥದ್ದು ಬಿ ಸಿಯ ಮೇಲಿನ ಒಂದು ಮಧ್ಯ ರೇಖೆ ಆಗಿದೆ. ಆದ್ದರಿಂದ ಬಿ ಡಿಗೆ ಸಮನಾಗಿ ಡಿ ಸಿ ಇರುತ್ತದೆ. ಓಕೆ, ಇ ಎನ್ನುವಂಥದ್ದು ಎ ಡಿಯ ಮಧ್ಯಬಿಂದು ಆಗಿದೆ. ಆದ್ದರಿಂದ ಎ ಇಗೆ ಸಮನಾಗಿ ಡಿ ಇರ್ತದೆ. ಡಿ ಎನ್ನುವಂಥದ್ದು ಬಿ ಸಿ ಮೇಲಿನ ಮಧ್ಯಬಿಂದು ಆಗಿದೆ. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಡಿ ಇ ಇಸ್ ಈಕ್ವಲ್ಸ್ ಟು 1/2 ಎ ಡಿ. ಡಿ ಇ ಎನ್ನುವಂಥದ್ದು ಎ ಡಿಯ ಡಿ ಇ ಎನ್ನುವಂಥದ್ದು ಎ ಡಿಯ ಅರ್ಧದಷ್ಟು. ಇದನ್ನು ಸಮೀಕರಣ 1 ಅನ್ನೋಣ. ನೋಡಿ, ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿಯ ಅರ್ಧ. ಬಿ ಡಿಯು ಬಿ ಸಿಯ ಅರ್ಧದಷ್ಟು. ಇದನ್ನು ಸಮೀಕರಣ 2 ಅಂತ ಅನ್ನೋಣ. ಇವಾಗ ಸಮೀಕರಣ 1 ಮತ್ತು 2ರಿಂದ ಅಂದಾಗ ಇವಾಗ ವಿಸ್ತೀರ್ಣ ಬಿ ಇ ಡಿ, ಡಿ ಇ ಎ ಡಿಯ ಅರ್ಧದಷ್ಟು, ಬಿ ಡಿ ಬಿ ಸಿಯ ಅರ್ಧದಷ್ಟು. ಆದ್ದರಿಂದ ವಿಸ್ತೀರ್ಣ ಬಿ ಇ ಡಿ ಇಸ್ ಈಕ್ವಲ್ಸ್ ಟು 1/2 ಇಂಟು 1/2 ಬಿ ಸಿ ಇಂಟು ಎ ಡಿ. ಓಕೆ, 1/2 ಇಂಟು 1/2 1/4 ಆಗುತ್ತೆ ವಿಸ್ತೀರ್ಣ ಎ ಬಿ ಸಿ. ಆದ್ದರಿಂದ ಇಲ್ಲಿ ನೋಡಿ, ಬಿ ಸಿಗೆ ಸಮನಾಗಿ ಎ ಡಿ, ಬಿ ಸಿ ಎ ಡಿ ಅಂತಂದಾಗ ಪಾದಗುಂಡ್ಲೆ. ಬಿ ಸಿ ಅನ್ನುವಂಥದ್ದು ಎ ಬಿ ಸಿ ತ್ರಿಭುಜದ ಪಾದ, ಎ ಡಿ ಅನ್ನುವಂಥದ್ದು ಈ ತ್ರಿಭುಜದ ಎತ್ತರ. ಆದ್ದರಿಂದ ಬಿ ಸಿ ಅನ್ನುವಂಥದ್ದು ಪಾದ, ಎ ಡಿ ಅನ್ನುವಂಥದ್ದು ಎತ್ತರ. ಆದ್ದರಿಂದ ವಿಸ್ತೀರ್ಣ ಬಿ ಇ ಡಿ ಇಸ್ ಈಕ್ವಲ್ ಟು 1/4 ವಿಸ್ತೀರ್ಣ ಎ ಬಿ ಸಿ. 3ನೇ ಪ್ರಶ್ನೆ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳನ್ನು ಅದನ್ನು ಸಮಾನ ವಿಸ್ತೀರ್ಣದ 4 ತ್ರಿಭುಜಗಳಾಗಿ ವಿಂಗಡಿಸುತ್ತದೆ ಎಂದು ಸಾಧಿಸಿ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮಾನವಾದ 4 ತ್ರಿಭುಜಗಳಾಗಿ ವಿಂಗಡಿಸುತ್ತದೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಅದರ ಕರ್ಣಗಳು ಎ ಸಿ ಮತ್ತು ಬಿ ಡಿ ಆಗಿದೆ. ಈ ಎರಡೂ ಕರ್ಣಗಳು ಓ ಬಿಂದುವಿನಲ್ಲಿ ಏನು ಮಾಡ್ತವೆ, ಛೇದಿಸ್ತವೆ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ಓ ಬಿಂದು ಎ ಸಿ ಮತ್ತು ಬಿ ಡಿಗಳ ಮಧ್ಯಬಿಂದು ಆಗಿರುತ್ತದೆ. ಆದ್ದರಿಂದ ಎ ಸಿ ಮತ್ತು ಬಿ ಡಿ ಕರ್ಣಗಳು ಒಂದನ್ನೊಂದು ಓ ಬಿಂದುವಿನಲ್ಲಿ ಸಂಧಿಸುತ್ತವೆ. ಇದರಿಂದ ಉಂಟಾದ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಒ ಎನ್ನುವಂಥದ್ದು ಏನಾಗಿದೆ, ಎತ್ತರ ಆಗಿರುತ್ತದೆ. ಎ ಸಿ ಎನ್ನುವಂಥದ್ದು ಪಾದ ಆಗಿರುತ್ತದೆ. ಆದ್ದರಿಂದ ವಿಸ್ತೀರ್ಣ ಎ ಒ ಬಿ. ಇವಾಗ ಎ ಒ ಬಿ ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ವಿಸ್ತೀರ್ಣ ಎ ಒ ಬಿಗೆ ಸಮನಾಗಿ ವಿಸ್ತೀರ್ಣ ಬಿ ಒ ಸಿ ಆಗಿರುತ್ತದೆ. ವಿಸ್ತೀರ್ಣ ಎ ಒ ಬಿಗೆ ವಿಸ್ತೀರ್ಣ ಬಿ ಒ ಸಿ ಆಗಿರುತ್ತದೆ. ಯಾಕಂದರೆ ತ್ರಿಭುಜ ಎ ಬಿ ಸಿ ಅಲ್ಲಿ ಒ ಬಿ ಎನ್ನುವಂಥದ್ದು ಎತ್ತರ ಆಗಿದೆ, ಒ ಸಿ ಎನ್ನುವಂಥದ್ದು ಪಾದ ಆಗಿರುತ್ತದೆ. ಓ ಬಿಂದು ಏನಾಗಿದೆ, ಈ ಒಂದು ಪಾದವನ್ನು ಸಮನಾಗಿ ಅರ್ಧಿಸುತ್ತದೆ. ಇದು ಮಧ್ಯಬಿಂದು ಆಗಿರುತ್ತದೆ, ಅದರಿಂದ ಸಮನಾಗಿ ಅರ್ಧಿಸುತ್ತದೆ. ಇದು ಸಮನಾಗಿ ಅರ್ಧಿಸ್ತಾ ಇದ್ದರೆ ಎ ಬಿ ಸಿ ವಿಸ್ತೀರ್ಣಕ್ಕೆ ಎ ಒ ಬಿ ಪ್ಲಸ್ ಬಿ ಒ ಸಿ ಆಗಿರುತ್ತದೆ. ಆದ್ದರಿಂದ ವಿಸ್ತೀರ್ಣ ಎ ಒ ಬಿಗೆ ಸಮನಾಗಿ ವಿಸ್ತೀರ್ಣ ಬಿ ಒ ಸಿ ಆಗಿರುತ್ತದೆ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿಯಾಗಿ ತ್ರಿಭುಜ ಬಿ ಸಿ ಡಿನಲ್ಲಿ ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಬಿ ಸಿ ಡಿನಲ್ಲಿ ಓ ಎನ್ನುವಂಥದ್ದು ಬಿ ಡಿಯನ್ನು ಸಮನಾದ ಬಿಂದುವಿನಲ್ಲಿ ಇದು ಛೇದಿಸುತ್ತದೆ. ಓಕೆ, ಹಾಗಾದರೆ ಇಲ್ಲಿ ಒ ಸಿ ಎನ್ನುವಂಥದ್ದು ಎತ್ತರ ಆಗಿರುತ್ತದೆ. ಇವಾಗ ಓ ಬಿಂದು ಬಿ ಡಿಯನ್ನು
ಓ ಬಿಂದು ಬಿ ಡಿಯ ಮಧ್ಯ ಬಿಂದು ಆದರೆ ಈ ಒಂದು ಮಧ್ಯ ಬಿಂದುವಿನಿಂದ ಉಂಟಾದ ಎರಡು ತ್ರಿಭುಜಗಳಿದ್ದಾವೆ. ಓಕೆ, ಆದ್ದರಿಂದ ತ್ರಿಭುಜ ಬಿ ಒ ಸಿಗೆ ಸಮನಾಗಿ ತ್ರಿಭುಜ ಸಿ ಒ ಡಿ ಆಗಿರುತ್ತದೆ. ಓಕೆ, ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಸಿ ಡಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಸಿ ಡಿಯನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಎರಡು ತ್ರಿಭುಜಗಳು ಉಂಟಾಗ್ತವೆ. ಯಾವ ಒಂದು ಪ್ರಮೇಯ ಅಂತ ನೀವು ನೆನಪು ಮಾಡ್ಕೊಳ್ಳಿ. ಇಲ್ಲಿ ಒಂದು ತ್ರಿಭುಜದ ಮಧ್ಯರೇಖೆಯು ಒಂದು ತ್ರಿಭುಜವನ್ನು ಎರಡು ಸಮನಾದ ವಿಸ್ತೀರ್ಣ ಹೊಂದಿರುವಂಥ ಎರಡು ತ್ರಿಭುಜಗಳಾಗಿ ವಿಂಗಡಿಸುತ್ತದೆ ಎನ್ನುವುದನ್ನು ಗೊತ್ತಿರಬೇಕಾಗ್ತದೆ. ಇವಾಗ ಎ ಒ ಡಿ ಎನ್ನುವಂಥದ್ದು ಮತ್ತು ವಿಸ್ತೀರ್ಣ ಡಿ ಒ ಸಿ ಎರಡೂ ಕೂಡ ಏನಾಗಿರ್ತವೆ ಅಂದರೆ ಸಮನಾಗಿರುತ್ತವೆ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಬಿ ಡಿಯನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಉಂಟಾದಂಥ ಎರಡು ವಿಸ್ತೀರ್ಣಗಳು ಒಂದಕ್ಕೊಂದು ಸಮನಾಗಿರ್ತವೆ. ಇದನ್ನು ಸಮೀಕರಣ 3, ಇದನ್ನು ಸಮೀಕರಣ 4 ಅನ್ನೋಣ. ಇವಾಗ ಸಮೀಕರಣ 1, 2, 3, 4 ಕನ್ಸಿಡರ್ ಮಾಡಿದಾಗ ವಿಸ್ತೀರ್ಣ ಬಿ ಒ ಸಿಗೆ ಸಮನಾಗಿ ವಿಸ್ತೀರ್ಣ ಸಿ ಒ ಡಿ ಇರುತ್ತೆ, ವಿಸ್ತೀರ್ಣ ಎ ಒ ಡಿ ಸಮನಾಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಉಂಟಾದ 4 ತ್ರಿಭುಜಗಳೇನಾಗಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ. ಆದ್ದರಿಂದ ಸಮಾಂತರ ಚತುರ್ಭುಜದ ಕರ್ಣಗಳು ಸಮಾನ ವಿಸ್ತೀರ್ಣದ 4 ತ್ರಿಭುಜಗಳಾಗಿ ವಿಂಗಡಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 4, ಚಿತ್ರ 9.24ರಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿಗಳು ಒಂದೇ ಪಾದ ಅಂದರೆ ಅದು ಎ ಬಿ ಆಗಿರುತ್ತೆ, ಒಂದೇ ಪಾದ ಎ ಬಿಯ ಮೇಲಿವೆ. ಹಾಗಾದರೆ ಸಿ ಡಿ ರೇಖಾಖಂಡವನ್ನು ಎ ಬಿ ರೇಖೆಯು ಓ ಬಿಂದುವಿನಲ್ಲಿ ಅರ್ಧಿಸಿದರೆ ವಿಸ್ತೀರ್ಣ ಎ ಬಿ ಸಿ ಸಮನಾಗಿ ವಿಸ್ತೀರ್ಣ ಎ ಬಿ ಡಿ ಇದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಚಿತ್ರವನ್ನು ಗಮನಿಸಿ. ಎ ಬಿ ಸಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ, ಎ ಬಿ ಡಿ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ ಇದೆ. ಈ ಎರಡು ತ್ರಿಭುಜಗಳಿಗೆ ಒಂದೇ ಪಾದ ಇದೆ, ಅದು ಎ ಬಿ ಆಗಿದೆ. ಎ ಬಿ ಮತ್ತು ಸಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದರೆ ವಿಸ್ತೀರ್ಣ ಎ ಬಿ ಸಿಗೆ ವಿಸ್ತೀರ್ಣ ಎ ಬಿ ಡಿ ಏನಾಗಿರುತ್ತೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಒ ಡಿಗಳು ಒಂದೇ ಪಾದ ಎ ಬಿ ಮೇಲಿವೆ. ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿಗಳು ಒಂದೇ ಪಾದ ಎ ಬಿ ಮೇಲಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿ ಡಿ ರೇಖಾಖಂಡವನ್ನು ಎ ಬಿಯು ಓ ಬಿಂದುವಿನಲ್ಲಿ ಅರ್ಧಿಸುತ್ತದೆ, ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಇವಾಗ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಒ ಸಿಗೆ ಸಮನಾಗಿ ತ್ರಿಭುಜ ಎ ಒ ಡಿ ಇರುತ್ತದೆ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿಯಾಗಿ ತ್ರಿಭುಜ ಬಿ ಸಿ ಡಿಯನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಬಿ ಒ ಒಂದು ಮಧ್ಯರೇಖೆ ಆಗಿದೆ. ಆದ್ದರಿಂದ ಸಿ ಡಿಯು ಎ ಬಿಯನ್ನು ಓ ಬಿಂದುವಿನಲ್ಲಿ ಛೇದಿಸುತ್ತದೆ ಎನ್ನುವುದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಬಿ ಒ ಸಿಗೆ ಸಮನಾಗಿ ವಿಸ್ತೀರ್ಣ ಬಿ ಒ ಡಿ ಇರುತ್ತದೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಇವಾಗ ಸಮೀಕರಣ 1 ಮತ್ತು 2 ಕೂಡಿದಾಗ ವಿಸ್ತೀರ್ಣ ಎ ಒ ಸಿ ಪ್ಲಸ್ ವಿಸ್ತೀರ್ಣ ಬಿ ಒ ಸಿ ವಿಸ್ತೀರ್ಣ ಎ ಒ ಡಿ ಪ್ಲಸ್ ವಿಸ್ತೀರ್ಣ ಬಿ ಒ ಡಿ ಇರುತ್ತದೆ. ಹಾಗಾದರೆ ವಿಸ್ತೀರ್ಣ ಎ ಬಿ ಸಿಗೆ ಸಮನಾಗಿ ವಿಸ್ತೀರ್ಣ ಎ ಬಿ ಡಿ ಇರುತ್ತದೆ. ಯಾಕಂದರೆ ಎ ಒ ಸಿ ಪ್ಲಸ್ ಎ ಒ ಡಿ ಅಂದಾಗ ಅದು ತ್ರಿಭುಜ ಎ ಸಿ ಡಿ ಆಗಿರುತ್ತದೆ. ಆದ್ದರಿಂದ ಅಥವಾ ವಿಸ್ತೀರ್ಣ ಎ ಒ ಬಿ ಪ್ಲಸ್ ವಿಸ್ತೀರ್ಣ ಸಿ ಒ ಬಿ ಎರಡನ್ನು ಕೂಡಿದಾಗ ವಿಸ್ತೀರ್ಣ ಎ ಬಿ ಸಿ ಆಗುತ್ತದೆ. ಆದ್ದರಿಂದ ವಿಸ್ತೀರ್ಣ ಎ ಬಿ ಸಿ ವಿಸ್ತೀರ್ಣ ಎ ಬಿ ಡಿ ಆಗಿರುತ್ತದೆ. 5ನೇ ಪ್ರಶ್ನೆ, ಡಿ, ಇ ಮತ್ತು ಎಫ್ಗಳು ಡಿ ಇ ಎಫ್ಗಳು ಈ ಒಂದು ಚಿತ್ರವನ್ನು ನಾವೇ ರಚನೆ ಮಾಡ್ಕೋಬೇಕಾಗತ್ತೆ.
ಡಿ ಇ ಎಫ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಬಿ ಸಿ ಮತ್ತು ಸಿ ಎ ಬಿಗಳ ಮಧ್ಯಬಿಂದುಗಳಾದರೆ ಮೊದಲನೇದಾಗಿ ಸಾಧನೆ ಮಾಡಿ ಎಂದಿದ್ದಾರೆ. ಬಿ ಡಿ ಇ ಎಫ್ ಒಂದು ಸಮಾಂತರ ಚತುರ್ಭುಜ. ಎರಡನೇದು ವಿಸ್ತೀರ್ಣ ಡಿ ಇ ಎಫ್ಗೆ ಸಮನಾಗಿ ಎ ಬಿ ಸಿ ವಿಸ್ತೀರ್ಣದ 4ರಷ್ಟು ವಿಸ್ತೀರ್ಣ ಡಿ ಇ ಎಫ್ ಎನ್ನುವಂಥದ್ದು ವಿಸ್ತೀರ್ಣ ಎ ಬಿ ಸಿಯ 1/4ರಷ್ಟು ಇರುತ್ತದೆ. 1/4 ಭಾಗ ಇರುತ್ತದೆ. ಅದೇ ರೀತಿಯಾಗಿ ಮೂರನೇದನ್ನು ಸಾಧನೆ ಮಾಡಿ ಎಂದಿದ್ದಾರೆ. ವಿಸ್ತೀರ್ಣ ಬಿ ಡಿ ಇ ಎಫ್ ಎನ್ನುವಂಥದ್ದು ವಿಸ್ತೀರ್ಣ ಎ ಬಿ ಸಿಯ ಅರ್ಧದಷ್ಟು ಇರುತ್ತದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಹೇಳಿಕೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ಹಾಕಿಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಇನ್ನೊಂದು ಸಾರಿ ಪ್ರಶ್ನೆಯನ್ನು ನೋಡಿ. ಈ ಒಂದು ಚಿತ್ರಕ್ಕೆ ಅನುಗುಣವಾಗಿ ಡಿ ಇ ಎಫ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಬಿ ಸಿ ಸಿ ಎ ಬಿಗಳ ಮಧ್ಯಬಿಂದುಗಳಾದರೆ ಬಿ ಡಿ ಇ ಎಫ್ ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ. ಮೊದಲೇ ಒಂದು ಕಂಡೀಷನ್. ನಂತರ ಎರಡನೇ ಪ್ರಶ್ನೆ ಏನಿದೆ, ವಿಸ್ತೀರ್ಣ ಡಿ ಇ ಎಫ್ ನ ವಿಸ್ತೀರ್ಣ ಎ ಬಿ ಸಿ ತ್ರಿಭುಜದ 1/4 ಅಂದರೆ 1/4 ಭಾಗ 1/4ರಷ್ಟು ಇರುತ್ತದೆ. ಎರಡನೇದು ಸಾಧನೆ ಮಾಡಬೇಕಾಗಿದೆ. ನಂತರ ವಿಸ್ತೀರ್ಣ ಬಿ ಡಿ ಇ ಎಫ್ ಎನ್ನುವಂಥದ್ದು ತ್ರಿಭುಜ ಎ ಬಿ ಸಿಯ ಅರ್ಧದಷ್ಟು ಇರುತ್ತದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ತ್ರಿಭುಜ ಎ ಬಿ ಸಿನಲ್ಲಿ ಏನಾಗಿರುತ್ತದೆ, ಇ ಎಫ್ಗೆ ಸಮಾನಾಂತರವಾಗಿ ಬಿ ಸಿ ಇದೆ. ಇ ಎಫ್ ಎನ್ನುವಂಥದ್ದು ಬಿ ಸಿಯ ಅರ್ಧದಷ್ಟು ಇರುತ್ತದೆ. ಇ ಎಫ್ ಎನ್ನುವಂಥದ್ದು ಬಿ ಸಿಯ ಅರ್ಧದಷ್ಟು ಇರುತ್ತದೆ. ಆದ್ದರಿಂದ ಇ ಎಫ್ = 1/2 ಬಿ ಸಿ ಆಗಿದೆ. ಯಾಕಂದರೆ ಇದು ಮಧ್ಯಬಿಂದು ಪ್ರಮೇಯದ ಪ್ರಕಾರ. ಅದೇ ರೀತಿಯಾಗಿ ಬಿ ಡಿ ಎನ್ನುವಂಥದ್ದು ಬಿ ಸಿಯ ಅರ್ಧದಷ್ಟು ಇರುತ್ತದೆ. ಯಾಕಂದರೆ ಡಿ ಯು ಬಿ ಸಿಯ ಮಧ್ಯಬಿಂದು ಆದರೆ ಬಿ ಡಿಯು ಬಿ ಸಿಯ ಅರ್ಧದಷ್ಟು ಇರುತ್ತದೆ. ಆದ್ದರಿಂದ ಬಿ ಡಿ = 1/2 ಬಿ ಸಿ. ಡಿ ಯು ಬಿ ಸಿಯ ಮಧ್ಯಬಿಂದು ಆಗಿದೆ. ಆದ್ದರಿಂದ ಬಿ ಡಿಗೆ ಸಮಾನಾಂತರವಾಗಿ ಇ ಎಫ್ ಇರುತ್ತದೆ. ಅದೇ ರೀತಿಯಾಗಿ ಬಿ ಡಿಗೆ ಸಮಾನಾಂತರವಾಗಿ ಇ ಎಫ್ ಇರುತ್ತದೆ. ನಿಮಗೆ ಗೊತ್ತಿರಬೇಕು, ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಆಗಿರುತ್ತವೆ. ಆದ್ದರಿಂದ ಬಿ ಡಿಗೆ ಸಮಾನಾಂತರವಾಗಿ ಇ ಎಫ್ ಇರುತ್ತದೆ. ಅದೇ ರೀತಿಯಾಗಿ ಬಿ ಡಿ = ಇ ಎಫ್ ಆಗಿದೆ. ಆದ್ದರಿಂದ ಬಿ ಡಿ ಇ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಒಂದು ಸಮಾಂತರ ಚತುರ್ಭುಜ ಅಂದರೆ ಅದನ್ನು ನಾವು ಯಾವ ರೀತಿಯಾಗಿ ಹೇಳಬೇಕು, ಅದರ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುವು ಸಮ ಮತ್ತು ಸಮಾನಾಂತರ ಆಗಿದ್ದರೆ ಅದು ಒಂದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಓಕೆ, ಇವಾಗ ಎರಡನೇ ಪರಿಹಾರವನ್ನು ನೋಡ್ತಾ ಹೋಗೋಣ. ಪರಿಹಾರ 1ರಂತೆ ಕೂಡ ನಾವು ಇದನ್ನು ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಅಂತಂದಾಗ ಬಿ ಡಿ ಇ ಎಫ್ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಅದೇ ರೀತಿಯಾಗಿ ಡಿ ಸಿ ಇ ಎಫ್ ಕೂಡ ಒಂದು ಸಮಾನಾಂತರ ಚತುರ್ಭುಜ ಆಗಿರುತ್ತದೆ. ಯಾಕಂದರೆ ಡಿ ಸಿಗೆ ಇ ಎಫ್ ಎನ್ನುವಂಥದ್ದು ಸಮ ಮತ್ತು ಸಮಾನಾಂತರ ಆಗಿರುತ್ತದೆ. ಅದೇ ರೀತಿಯಾಗಿ ಎ ಎಫ್ ಡಿ ಇ ಕೂಡ ಏನಾಗಿರುತ್ತೆ, ಒಂದು ಸಮಾಂತರ ಚತುರ್ಭುಜ ಇದೆ. ಯಾಕಂದರೆ ಎ ಎಫ್ಗೆ ಡಿ ಇ ಎನ್ನುವಂಥದ್ದು ಸಮ ಮತ್ತು ಸಮಾನಾಂತರ ಆಗಿರುತ್ತದೆ. ಅದೇ ರೀತಿಯಾಗಿ ಇ ಎನ್ನುವಂಥದ್ದು ಎ ಸಿಯ ಮಧ್ಯಬಿಂದು ಆಗಿದೆ, ಎಫ್ ಎ ಬಿಯ ಮಧ್ಯಬಿಂದು ಆಗಿದೆ, ಡಿ ಯು ಬಿ ಸಿಯ ಮಧ್ಯಬಿಂದು ಆಗಿದೆ. ಮೇಲಿನ ಮೊದಲನೇ ಒಂದು ಪರಿಹಾರದಂತೆ ಈ 3 ಸಮಾಂತರ ಚತುರ್ಭುಜಗಳು ಕೂಡ ಈ ಒಂದು ಎ ಬಿ ಸಿ ತ್ರಿಭುಜದಲ್ಲಿದೆ. ಇವಾಗ ಬಿ ಡಿ ಇ ಎಫ್ ಮತ್ತು ಡಿ ಸಿ ಇ ಎಫ್ ಮತ್ತು ಎ ಎಫ್ ಡಿ ಇಗಳು ಸಮಾಂತರ ಚತುರ್ಭುಜಗಳಾಗಿವೆ. ಕರ್ಣಗಳು ಸಮಾನಾಂತರ ಚತುರ್ಭುಜವನ್ನು ಸಮಾನ ವಿಸ್ತೀರ್ಣಗಳುಳ್ಳ ತ್ರಿಭುಜಗಳಾಗಿ ವಿಂಗಡಣೆಯನ್ನು ಮಾಡುತ್ತದೆ. ಇವಾಗ ನೋಡಿ, ಬಿ ಡಿ ಇ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇದರ ಕರ್ಣ ಏನಾಗಿದೆ, ಡಿ ಎಫ್ ಇದೆ. ಅದೇ ರೀತಿಯಾಗಿ ಡಿ ಸಿ ಇ ಎಫ್ ಒಂದು ಸಮಾಂತರ ಚತುರ್ಭುಜ ಆದರೆ ಇದರ ಕರ್ಣ ಡಿ ಇ ಆಗಿರುತ್ತದೆ. ಅದೇ ರೀತಿಯಾಗಿ ಎ ಎಫ್ ಡಿ ಇಯ ಒಂದು ಸಮಾಂತರ ಚತುರ್ಭುಜ ಅಂದಾಗ ಇದರ ಕರ್ಣ ಇ ಎಫ್ ಆಗಿರುತ್ತದೆ. ಈ ಒಂದು ಕರ್ಣಗಳು ಏನು ಮಾಡುತ್ತವೆ ಅಂದರೆ ಸಮಾಂತರ ಚತುರ್ಭುಜವನ್ನು ಸಮಾನ ವಿಸ್ತೀರ್ಣವುಳ್ಳ ತ್ರಿಭುಜಗಳಾಗಿ ವಿಂಗಡಣೆ ಮಾಡುತ್ತದೆ. ಆದ್ದರಿಂದ ವಿಸ್ತೀರ್ಣ ಬಿ ಎಫ್ ಡಿ ಎನ್ನುವಂಥದ್ದು ಏನಿದೆ,
ವಿಸ್ತೀರ್ಣ ಬಿ ಎಫ್ ಡಿಗೆ ಸಮನಾಗಿ ವಿಸ್ತೀರ್ಣ ಡಿ ಎಫ್ ಇ ಆಗಿರುತ್ತದೆ. ಈ ಎರಡು ಇವಾಗ ಬಿ ಡಿ ಇ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇದರ ಕರ್ಣ ಡಿ ಎಫ್ ಆಗಿದೆ. ಈ ಕರ್ಣ ಏನು ಮಾಡುತ್ತೆ ಅಂದರೆ ಈ ಒಂದು ಸಮಾಂತರ ಚತುರ್ಭುಜವನ್ನು ಎರಡು ಸಮಾನ ವಿಸ್ತೀರ್ಣವುಳ್ಳ ತ್ರಿಭುಜಗಳಾಗಿ ವಿಂಗಡಣೆ ಮಾಡುತ್ತದೆ. ವಿಸ್ತೀರ್ಣ ಎ ಎಫ್ ಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಇ ಎಫ್ ಆಗಿರುತ್ತೆ. ವಿಸ್ತೀರ್ಣ ಎ ಎಫ್ ಇಗೆ ಸಮನಾಗಿ ವಿಸ್ತೀರ್ಣ ಡಿ ಇ ಎಫ್ ಆಗಿರುತ್ತದೆ. ಯಾಕಂದರೆ ಇ ಎಫ್ ಕರ್ಣವು ಏನು ಮಾಡುತ್ತೆ ಅಂದರೆ ಎರಡು ಸಮಾಂತರ ಚತುರ್ಭುಜವನ್ನು ಎರಡು ಸಮಾನ ವಿಸ್ತೀರ್ಣವುಳ್ಳ ತ್ರಿಭುಜಗಳಾಗಿ ವಿಂಗಡಣೆಯನ್ನು ಮಾಡುತ್ತದೆ. ಸಮಾಂತರ ಚತುರ್ಭುಜ ಡಿ ಸಿ ಇ ಎಫ್ನಿಂದ ಸಮೀಕರಣ 1, 2, 3 ನಾವು ಈ ರೀತಿಯಾಗಿ ಕನ್ಸಿಡರ್ ಮಾಡಿ ವಿಸ್ತೀರ್ಣ ಸಿ ಡಿ ಇಗೆ ವಿಸ್ತೀರ್ಣ ಡಿ ಇ ಎಫ್ ಸಮನಾಗಿರುತ್ತದೆ. ಆದ್ದರಿಂದ ವಿಸ್ತೀರ್ಣ ಬಿ ಎಫ್ ಡಿ ಪ್ಲಸ್ ವಿಸ್ತೀರ್ಣ ಎ ಎಫ್ ಇ ಪ್ಲಸ್ ವಿಸ್ತೀರ್ಣ ಸಿ ಡಿ ಇ ಪ್ಲಸ್ ವಿಸ್ತೀರ್ಣ ಡಿ ಇ ಎಫ್. ಇವಾಗ ವಿಸ್ತೀರ್ಣ ಎಲ್ಲ ವಿಸ್ತೀರ್ಣಗಳನ್ನು ನಾವೀಗ ಕೂಡಿದಾಗ ವಿಸ್ತೀರ್ಣ ಎ ಬಿ ಸಿ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಅಂದರೆ ಇವಾಗ ಎ ಬಿ ಸಿ ಎನ್ನುವಂಥದ್ದು ವಿಸ್ತೀರ್ಣ ಎ ಬಿ ಸಿಯ ವಿಸ್ತೀರ್ಣದ ಡಿ ಇ ಎಫ್ ಎನ್ನುವಂಥ ತ್ರಿಭುಜ ಏನಿದೆ, ಈ ಒಂದು ತ್ರಿಭುಜ ವಿಸ್ತೀರ್ಣ ಎ ಬಿ ಸಿಯ 1/4 ಇದೆ ಅಂತ ನಾವಿಲ್ಲಿ ಸಾಧನೆಯನ್ನು ನೋಡಿದ್ವಿ. ಡಿ ಇ ಎಫ್ ಎನ್ನುವಂಥದ್ದು 1/4 ಇದೆ. ಇವಾಗ ಇಲ್ಲಿ ಈ ಒಂದು ತ್ರಿಭುಜದಲ್ಲಿ 4 ಸಮಾನ ವಿಸ್ತೀರ್ಣವುಳ್ಳ ತ್ರಿಭುಜಗಳಾಗಿ ವಿಂಗಡಣೆ ಮಾಡ್ತಾ ಇದೆ. ಅದು 1, 2, 3, 4. ಈ ಒಂದು ತ್ರಿಭುಜದಲ್ಲಿ 4 ಸಮಾನ ವಿಸ್ತೀರ್ಣವುಳ್ಳ ತ್ರಿಭುಜಗಳಿದ್ದಾವೆ. ಈ ತ್ರಿಭುಜಗಳಲ್ಲಿ ಒಂದು ತ್ರಿಭುಜವನ್ನು ಮಾತ್ರ ಕೇಳಿದ್ದಾರೆ, ಅದು ತ್ರಿಭುಜ ಡಿ ಇ ಎಫ್ ಆಗಿದೆ. ಈ ಒಂದು ವಿಸ್ತೀರ್ಣ ಡಿ ಇ ಎಫ್ನ ವಿಸ್ತೀರ್ಣ ಏನಾಗಿದೆ, ಎ ಬಿ ಸಿ ವಿಸ್ತೀರ್ಣದ 1/4 ಇದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಓಕೆ, ಇವಾಗ ಮೂರನೇ ಒಂದು ಸಬ್ ಕ್ವಶನ್. ವಿಸ್ತೀರ್ಣ ಬಿ ಡಿ ಇ ಎಫ್ಗೆ ಸಮನಾಗಿ ವಿಸ್ತೀರ್ಣ ಡಿ ಇ ಎಫ್ ಮತ್ತು ವಿಸ್ತೀರ್ಣ ಬಿ ಡಿ ಎಫ್ ಆಗಿರುತ್ತೆ. ಅಂದರೆ ಇವಾಗ ಸಮಾಂತರ ಚತುರ್ಭುಜ ಬಿ ಡಿ ಇ ಎಫ್ ಎನ್ನುವಂಥದ್ದು ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಮ ಯಾವುದಾಗಿರುತ್ತೆ, ಸಮಾಂತರ ಚತುರ್ಭುಜ ಬಿ ಡಿ ಇ ಎಫ್ ಆಗಿರುತ್ತದೆ. ಇದನ್ನು ಸಮೀಕರಣ ಇದನ್ನು ನಾವೀಗ ತೆಗೆದುಕೊಂಡಿವಿ. ನೆಕ್ಸ್ಟ್ ಏನಪ್ಪ ಅಂದರೆ ವಿಸ್ತೀರ್ಣ ಬಿ ಡಿ ಇ ಎಫ್ಗೆ ಸಮನಾಗಿ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಡಿ ಇ ಎಫ್ ಆಗಿರುತ್ತೆ ಮತ್ತು ವಿಸ್ತೀರ್ಣ ಡಿ ಇ ಎಫ್ ಆಗಿರುತ್ತೆ. ಒಂದು ವಿಸ್ತೀರ್ಣ ಆಯಿತು. ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮನಾಗಿರ್ತವೆ ಮತ್ತು ಸರ್ವಸಮ ಆಗಿರ್ತವೆ. ಆದ್ದರಿಂದ ನಾವು ವಿಸ್ತೀರ್ಣ ಬಿ ಡಿ ಇಯ ಬದಲಾಗಿ ವಿಸ್ತೀರ್ಣ ಡಿ ಇ ಎಫ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಎರಡು ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿ ಇರೋದ್ರಿಂದ ನಾವು ಎರಡು ಪಟ್ಟು ಅಂದರೆ 2 ಟೈಮ್ಸ್ ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮ ತಂದಾಗ ಅದನ್ನು 2 ಟೈಮ್ಸ್ ಆಫ್ ವಿಸ್ತೀರ್ಣ ಡಿ ಇ ಎಫ್, 2 ಇಂಟು ವಿಸ್ತೀರ್ಣ ಡಿ ಇ ಎಫ್, ಈ ಒಂದು ವಿಸ್ತೀರ್ಣಕ್ಕೆ ಸಮನಾಗಿ ಬಿ ಡಿ ಎಫ್ ಆಗಿರೋದ್ರಿಂದ ಇದನ್ನು 2 ಇಂಟು ವಿಸ್ತೀರ್ಣ ಡಿ ಇ ಎಫ್ ಅಂತ ಬರೀತಾ ಇದ್ದೀವಿ. ಅದೇ ರೀತಿಯಾಗಿ ವಿಸ್ತೀರ್ಣ ಡಿ ಇ ಎಫ್ ಇ 2 ಟೈಮ್ಸ್. ಇವಾಗ ಬಿ ಎಫ್ ಇ ಅನ್ನುವಂಥ ಏನು ತ್ರಿಭುಜ ಇದೆ, ಇದು ಎ ಬಿ ಸಿ ತ್ರಿಭುಜದ 1/4 ಇದೆ. ಆದ್ದರಿಂದ 1/4 ತ್ರಿಭುಜ ಎ ಬಿ ಸಿ ಆಗಿರುತ್ತೆ. 2 ವಿಸ್ತೀರ್ಣ ಬಿ ಡಿ ಇ ಎಫ್ ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ ಎ ಬಿ ಸಿ ಆಗಿರುತ್ತದೆ. 6ನೇ ಪ್ರಶ್ನೆ, ಚಿತ್ರ 9.25 ಈ ಒಂದು ಚಿತ್ರವನ್ನು ಗಮನಿಸಿ. ಚಿತ್ರ 9.25 ಅದರಲ್ಲಿ ಎ ಬಿ ಸಿ ಡಿ ಚತುರ್ಭುಜದ ಕರ್ಣಗಳಾದ ಎ ಸಿ ಮತ್ತು ಬಿ ಡಿಗಳು ಎ ಬಿ ಸಿ ಡಿ ಚತುರ್ಭುಜದ ಕರ್ಣಗಳಾದ ಎ ಸಿ ಮತ್ತು ಬಿ ಡಿಗಳು ಒ ಬಿ ಇಸ್ ಈಕ್ವಲ್ ಟು ಒ ಡಿ ಆಗುವಂತೆ ಓನಲ್ಲಿ ಪರಸ್ಪರ ಕತ್ತರಿಸುತ್ತವೆ. ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆದರೆ ವಿಸ್ತೀರ್ಣ ಡಿ ಒ ಸಿಗೆ ಸಮನಾಗಿ ವಿಸ್ತೀರ್ಣ ಎ ಒ ಬಿ ಇರುತ್ತೆ. ವಿಸ್ತೀರ್ಣ ಡಿ ಸಿ ಬಿಗೆ ಸಮನಾಗಿ ವಿಸ್ತೀರ್ಣ ಎ ಸಿ ಬಿ ಇರುತ್ತೆ. ಮೂರನೇದಾಗಿ ಡಿ ಎಗೆ ಸಮಾನಾಂತರವಾಗಿ ಸಿ ಬಿ ಇರುತ್ತದೆ ಅಥವಾ
ABCD ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ. ಸುಳಿವನ್ನು ಕೊಟ್ಟಿದ್ದಾರೆ. ಡಿ ಮತ್ತು ಬಿಗಳಿಂದ ACಗೆ ಲಂಬಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ, ಸುಳಿವನ್ನು ಕೊಟ್ಟಿದ್ದಾರೆ. ಇವಾಗ ಮೊದಲನೇದಾಗಿ ನೋಡಿ, ABCD ಅನ್ನುವಂಥದ್ದು ಒಂದು ಚತುರ್ಭುಜ ಇದೆ. ಇದರ ಕರ್ಣಗಳು AC ಮತ್ತು BDಗಳಾಗಿವೆ. ಇವು ಒಂದಕ್ಕೊಂದು ಏನು ಮಾಡ್ತಾ ಇದ್ದಾವೆ, ಛೇದಿಸ್ತಾ ಇದ್ದಾವೆ. OBಗೆ ಸಮನಾಗಿ OD ಆಗುವಂತೆ O ಬಿಂದುವಿನಲ್ಲಿ ಪರಸ್ಪರ ಕತ್ತರಿಸುತ್ತವೆ. ಹಾಗಾದರೆ ABಗೆ CD ಅನ್ನುವಂಥದ್ದು ಸಮವಾಗಿದೆ. ಆದರೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಆಗಿರ್ತವೆ. ಆದ್ದರಿಂದ ಮೊದಲನೇದಾಗಿ ಸಾಧನೆಯನ್ನು ಮಾಡಿ ಎಂದಿದ್ದಾರೆ. DOCಗೆ ಸಮನಾಗಿ AOB ಇರುತ್ತದೆ. ಅದೇ ರೀತಿಯಾಗಿ DCBಗೆ ಸಮನಾಗಿ ABD ಇರುತ್ತದೆ, ಅಥವಾ ACD. ವಿಸ್ತೀರ್ಣ DCBಗೆ ಸಮನಾಗಿ ವಿಸ್ತೀರ್ಣ ACD ಇರುತ್ತದೆ ಎಂದು ಸಾಧಿಸಿ. ಅದೇ ರೀತಿಯಾಗಿ DAಗೆ CB ಅನ್ನುವಂಥದ್ದು ಸಮಾನಾಂತರದಲ್ಲಿದೆ. ಹಾಗಾದರೆ ABCD ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ. ಮತ್ತು D ಮತ್ತು Bಗಳಿಂದ ACಗೆ ಒಂದು ಲಂಬಗಳನ್ನು ರಚನೆ ಮಾಡಿ, ಈ ಒಂದು ರಚನೆ ಮುಖಾಂತರ ಈ ಒಂದು ಪರಿಹಾರವನ್ನು ನೋಡ್ತಾ ಹೋಗೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ OBಗೆ ಸಮನಾಗಿ OD ಇದೆ. ಹಾಗಾದರೆ ABಗೆ CD ಅನ್ನುವಂಥದ್ದು ಸಮವಾಗಿದೆ. ರಚನೆಯನ್ನು ಮಾಡಿ ಎಂದಿದ್ದಾರೆ. ಏನಂತ, DEಗೆ ACಗೆ DE ಅನ್ನುವಂಥದ್ದನ್ನು ಲಂಬ, ಅದೇ ರೀತಿಯಾಗಿ BFಗೆ AC ಅನ್ನುವಂಥದ್ದನ್ನು ಲಂಬವನ್ನು ರಚನೆ ಮಾಡ್ಕೋಬೇಕು. ಸಾಧನೆಯನ್ನು ನೋಡಿದಾಗ ಮೊದಲನೇದಾಗಿ ತ್ರಿಭುಜ DOE ನಲ್ಲಿ ಮತ್ತು ತ್ರಿಭುಜ BOF ನಲ್ಲಿ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ DEO ಮತ್ತು BFOಗಳು ಎರಡೂ ಕೂಡ ಲಂಬ ಕೋನಗಳಾಗಿರ್ತವೆ. ಮತ್ತು DOE ಮತ್ತು BOF ಎರಡು ಕೋನಗಳೇನಾಗಿರ್ತವೆ, ಶೃಂಗಾಭಿಮುಖ ಕೋನಗಳಾಗಿರ್ತವೆ. OBಗೆ ಸಮಾನಾಂತರವಾಗಿ DO ಇರುತ್ತದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಭುಜ DOE ಮತ್ತು ತ್ರಿಭುಜ BOF ಎರಡು ಸರ್ವಸಮ ತ್ರಿಭುಜಗಳಿದ್ದಾವೆ. ಬಾಹು ಕೋನ ಈ ಒಂದು ಕೋನ ಬಾಹು, ಈ ಒಂದು ಕೋನ ಬಾಹು. ಓಕೆ, ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದೆ. ಆದ್ದರಿಂದ BFಗೆ DE ಅನ್ನುವಂಥದ್ದು ಸಮನಾಗಿರುತ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮವಾಗಿರ್ತವೆ. ಆದ್ದರಿಂದ DEಗೆ BF ಎನ್ನುವಂಥದ್ದು ಸಮವಾಗಿದೆ. ಇದನ್ನು ಸಮೀಕರಣ 1 ಅಂತ ಹೇಳಿ ಕರೆಯೋಣ. ಇವಾಗ ವಿಸ್ತೀರ್ಣ DOE ಮತ್ತು ವಿಸ್ತೀರ್ಣ BOF ಸರ್ವಸಮ ತ್ರಿಭುಜಗಳಾಗಿದ್ದಾವೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಈಗ ತ್ರಿಭುಜ DEC ಮತ್ತು ತ್ರಿಭುಜ BFA ಅನ್ನು ಕನ್ಸಿಡರ್ ಮಾಡೋಣ. ಇವಾಗ ಆ್ಯಂಗಲ್ DEC ಮತ್ತು ಆ್ಯಂಗಲ್ BFAಗಳು ಎರಡೂ ಕೂಡ ಏನಾಗಿದ್ದಾವೆ, ಲಂಬಕೋನ ತ್ರಿಭುಜಗಳಾಗಿದ್ದಾವೆ. ABಗೆ CD ಸಮಾನಾಂತರವಾಗಿದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ DEಗೆ BF ಎನ್ನುವಂಥದ್ದು ಸಮಾನಾಗಿದೆ. ಯಾಕಂದರೆ ಸಮೀಕರಣ 1ರಿಂದ ತೆಗೆದುಕೊತಾ ಇದ್ದೀವಿ. ಹಾಗಾದರೆ ತ್ರಿಭುಜ DEC ಮತ್ತು ತ್ರಿಭುಜ BFC ಎರಡು ತ್ರಿಭುಜಗಳು ಏನಿದ್ದಾವೆಪ್ಪ ಅಂದರೆ ಲಂಬಕೋನ, ವಿಕರ್ಣ ಮತ್ತು ಬಾಹು. ಲಂಬಕೋನ, ವಿಕರ್ಣ, ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಹಾಗಾಗಿ ವಿಸ್ತೀರ್ಣ DEC ಮತ್ತು ವಿಸ್ತೀರ್ಣ BFA ಎರಡು ಕೂಡ ಸರ್ವಸಮತೆಯನ್ನು ಹೊಂದಿದ್ದಾವೆ. ಇದನ್ನು ಸಮೀಕರಣ 3 ಅಂತ ಹೇಳಿ ಕರೆಯೋಣ. ಇವಾಗ ಸಮೀಕರಣ 2 ಮತ್ತು 3ರಿಂದ ವಿಸ್ತೀರ್ಣ DOE ವಿಸ್ತೀರ್ಣ DEC ವಿಸ್ತೀರ್ಣ DOE ಮತ್ತು ವಿಸ್ತೀರ್ಣ DEC ಈ ಎರಡು ತ್ರಿಭುಜಗಳನ್ನು ಕೂಡಿ, ಯಾಕಂದರೆ ಸಮೀಕರಣ 2 ಮತ್ತು 3ರನ್ನು ಎರಡನ್ನು ಕೂಡಿದಾಗ ವಿಸ್ತೀರ್ಣ DOE ಮತ್ತು ವಿಸ್ತೀರ್ಣ DEC ಎರಡು ತ್ರಿಭುಜಗಳನ್ನು ಕೂಡಿ, ಅದೇ ರೀತಿಯಾಗಿ ವಿಸ್ತೀರ್ಣ BOF ಮತ್ತು ವಿಸ್ತೀರ್ಣ BFA ಎರಡು ತ್ರಿಭುಜಗಳನ್ನು ಕೂಡಿ, ಆವಾಗ ವಿಸ್ತೀರ್ಣ DOCಗೆ ಸಮನಾಗಿರುತ್ತೆ. ಅದೇ ರೀತಿಯಾಗಿ ವಿಸ್ತೀರ್ಣ BOAಗೆ ಸಮನಾಗಿರುತ್ತದೆ. ನೋಡಿ, ವಿಸ್ತೀರ್ಣ DOC ವಿಸ್ತೀರ್ಣ DOE ಮತ್ತು ವಿಸ್ತೀರ್ಣ DEC ಈ ಎರಡು ತ್ರಿಭುಜಗಳನ್ನು ಕೂಡಿ ವಿಸ್ತೀರ್ಣ DOC ಆಗುತ್ತದೆ. ಅದೇ ರೀತಿಯಾಗಿ ಇದನ್ನು ತೆಗೆದುಕೊಂಡಿದ್ದೀವಿ.
ವಿಸ್ತೀರ್ಣ DOCಗೆ ಸಮನಾಗಿ ತ್ರಿಭುಜ DOCಯ ವಿಸ್ತೀರ್ಣ ಸಮನಾಗಿ ತ್ರಿಭುಜ AOBಯ ವಿಸ್ತೀರ್ಣ ಏನಾಗಿರುತ್ತೆ, ಸಮನಾಗಿರುತ್ತದೆ. ಓಕೆ, ಇವಾಗ ಎರಡನೇ ಪರಿಹಾರವನ್ನು ನೋಡೋಣ. ತ್ರಿಭುಜದ ವಿಸ್ತೀರ್ಣ DOC ಮತ್ತು ತ್ರಿಭುಜದ ವಿಸ್ತೀರ್ಣ AOB ಎರಡೂ ಬದಿಗೂ ಕೂಡ ಏನನ್ನು ಕೂಡಬೇಕಂದ್ರೆ OCBಯನ್ನು ಕೂಡಬೇಕು. OCBಯನ್ನು ಕೂಡಿಸಬೇಕು. ಇವಾಗ DOC ಗೊತ್ತಿದೆ, ತ್ರಿಭುಜ BOA ಗೊತ್ತಿದೆ. ಎರಡೂ ತ್ರಿಭುಜಗಳಿಗೂ ಕೂಡ ಆ್ಯಂಗಲ್ ತ್ರಿಭುಜ OCBಯನ್ನು ಕೂಡಿಸಬೇಕು. ವಿಸ್ತೀರ್ಣ DOC ಪ್ಲಸ್ ವಿಸ್ತೀರ್ಣ COB = ವಿಸ್ತೀರ್ಣ AOB ಪ್ಲಸ್ ವಿಸ್ತೀರ್ಣ. ಇವಾಗ ಏನಾಗುತ್ತೆ, ವಿಸ್ತೀರ್ಣ DCB = ವಿಸ್ತೀರ್ಣ ACB ಆಗಿರುತ್ತೆ. ಇವಾಗ ತ್ರಿಭುಜ DCBಗೆ ಸಮನಾಗಿ ವಿಸ್ತೀರ್ಣ ACB ಆಗಿರುತ್ತದೆ. ಯಾಕಂದರೆ ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯವಾಗಿರುವಂಥ ವಿಸ್ತೀರ್ಣ OCBಯನ್ನು ಕೂಡಿದಾಗ ಈ ಎರಡು ತ್ರಿಭುಜಗಳು ಏನಾಗಿರ್ತವೆ, ಸಮನಾಗಿರ್ತವೆ. ತ್ರಿಭುಜ DBCಗೆ ಸಮನಾಗಿ ತ್ರಿಭುಜ BCA ಆಗಿರುತ್ತದೆ. ಸಮೀಕರಣ 2 ನಾವೀಗ ಸಾಧನೆಯನ್ನು ಮಾಡಿದ್ವಿ. ಇವಾಗ ಮೂರನೇ ಒಂದು ಕಾನ್ಸೆಪ್ಟನ್ನು ನೋಡೋಣ. ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ವಿಸ್ತೀರ್ಣ ಹೊಂದಿದರೆ ತ್ರಿಭುಜಗಳು ಏನಾಗಿರ್ತವೆ, ಒಂದೇ ಸಮಾನಾಂತರ ರೇಖೆಗಳನ್ನು ಹೊಂದಿರುತ್ತವೆ. ಇದು ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಿಸಿದ ವಿಲೋಮ ಪ್ರಮೇಯ ಆಗಿದೆ. ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾನ ವಿಸ್ತೀರ್ಣವನ್ನು ಹೊಂದಿದರೆ ಆ ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸಮಾನಾಂತರ ರೇಖೆಗಳನ್ನು ಹೊಂದಿರುತ್ತವೆ. ಆದ್ದರಿಂದ ತ್ರಿಭುಜ DCBಗೆ ಸಮನಾಗಿ ತ್ರಿಭುಜ DCBಯ ವಿಸ್ತೀರ್ಣಕ್ಕೆ ಸಮನಾಗಿ ತ್ರಿಭುಜ ACBಯ ವಿಸ್ತೀರ್ಣ ಏನಾಗಿರುತ್ತೆ, ಸಮನಾಗಿರುತ್ತದೆ. ಆದ್ದರಿಂದ ಅದರ ಸಮಾನಾಂತರ ರೇಖೆಗಳು ಏನಿದ್ದಾವೆ, BC = DA ಆಗಿರುತ್ತದೆ. ಓಕೆ, ಸಮೀಕರಣ 4 ಅಂತ ಕರೀರಿ. ಹಾಗಾದರೆ ABCD ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರವಾಗಿರ್ತವೆ. ಆದ್ದರಿಂದ AB = CD ಆಗಿರುತ್ತದೆ. ಯಾಕಂದರೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿರುತ್ತವೆ. 7ನೇ ಪ್ರಶ್ನೆ. ತ್ರಿಭುಜ ABCಯ AB ಮತ್ತು AC ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ D ಮತ್ತು E ಆಗಿವೆ. ಹಾಗಾದರೆ ತ್ರಿಭುಜ ವಿಸ್ತೀರ್ಣ DBC ವಿಸ್ತೀರ್ಣಕ್ಕೆ ಸಮನಾಗಿ ತ್ರಿಭುಜ EBCಯ ವಿಸ್ತೀರ್ಣ ಸಮನಾಗಿ ಇದ್ದರೆ BEಗೆ ಸಮಾನಾಂತರವಾಗಿ BC ಇದೆ ಎಂದು ಸಾಧಿಸಿ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ABC ಒಂದು ತ್ರಿಭುಜ ಆದರೆ AB ಮತ್ತು ACಗಳ ಮಧ್ಯಬಿಂದು ಕ್ರಮವಾಗಿ D ಮತ್ತು E ಆಗಿವೆ. ಹಾಗಾದರೆ ರಚನೆಯನ್ನು ಮಾಡ್ಕೋಬೇಕಾಗಿದೆ. DEಯನ್ನು ನಾವಿಲ್ಲಿ ಜೋಡಣೆಯನ್ನು ಮಾಡಬೇಕಾಗಿದೆ. ಇವಾಗ ತ್ರಿಭುಜ DBC ಮತ್ತು ತ್ರಿಭುಜ EBC ಎರಡು ತ್ರಿಭುಜಗಳನ್ನ ನಾವು ಕನ್ಸಿಡರ್ ಮಾಡಿದಾಗ BC ಎರಡು ತ್ರಿಭುಜಗಳಿಗೆ BC ಎನ್ನುವಂಥದ್ದು ಸಾಮಾನ್ಯ ಪಾದ ಆಗಿರುತ್ತೆ. ತ್ರಿಭುಜ DBC ಮತ್ತು ತ್ರಿಭುಜ EBC ಎರಡು ತ್ರಿಭುಜಗಳಿಗೆ BC ಸಾಮಾನ್ಯ ಪಾದ ಆಗಿದೆ. ಹಾಗಾದರೆ ತ್ರಿಭುಜ DBC ಮತ್ತು ತ್ರಿಭುಜ EBC ಎರಡು ತ್ರಿಭುಜಗಳು ಸಮಾನ ವಿಸ್ತೀರ್ಣವನ್ನು ಹೊಂದಿರುತ್ತವೆ. ಯಾಕಂದರೆ ಈ ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಎರಡು ತ್ರಿಭುಜಗಳು ಇರ್ತವೆ. ಆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಆದ್ದರಿಂದ BEಗೆ BC ಎನ್ನುವಂಥದ್ದು ಸಮಾನಾಂತರವಾಗಿದೆ. ಯಾಕಂದರೆ DECB ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆದರೆ ಅದರ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರವಾಗಿರ್ತವೆ. ಆದ್ದರಿಂದ DEಗೆ BC ಎನ್ನುವಂಥದ್ದು ಸಮಾನಾಂತರವಾಗಿದೆ. 8ನೇ ಪ್ರಶ್ನೆ. XYಯು ತ್ರಿಭುಜ ABCಯ BC ಬಾಹುಗೆ ಸಮಾನಾಂತರವಾಗಿರುವ ಒಂದು ರೇಖೆಯಾಗಿದೆ. ಹಾಗಾದರೆ BEಗೆ ಸಮಾನಾಂತರವಾಗಿ AC ಮತ್ತು CFಗೆ ಸಮಾನಾಂತರವಾಗಿ ABಗಳು XYಯನ್ನು ಕ್ರಮವಾಗಿ E ಮತ್ತು Fಗಳಲ್ಲಿ ಸಂಧಿಸಿದರೆ ತ್ರಿಭುಜ ವಿಸ್ತೀರ್ಣ ABCಯ ವಿಸ್ತೀರ್ಣ ಮತ್ತು ತ್ರಿಭುಜ ACFನ ವಿಸ್ತೀರ್ಣ ಎರಡು ಸಮ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇನ್ನೊಂದು ಸಾರಿ ಈ ಒಂದು ಚಿತ್ರವನ್ನು ನೋಡ್ತಾ ನೀವು ಪ್ರಶ್ನೆಯನ್ನು ಓದ್ಕೊಳ್ಳಿ. XYಯು ABC ತ್ರಿಭುಜದ BC ಬಾಹುಗೆ ಸಮಾನಾಂತರವಾಗಿರುವ ಒಂದು ರೇಖೆಯಾಗಿದೆ. XY ಎನ್ನುವಂಥದ್ದು ABC ತ್ರಿಭುಜದ BC ರೇಖೆಗೆ ಸಮಾನಾಂತರವಾಗಿರುವಂಥ ರೇಖೆ XY ಆಗಿದೆ. ಹಾಗಾದರೆ
ಬಿ ಇಗೆ ಸಮಾನಾಂತರವಾಗಿ ಎ ಸಿ ಇದೆ ಮತ್ತು ಸಿ ಎಫ್ಗೆ ಸಮಾನಾಂತರವಾಗಿ ಎ ಬಿ ಇದೆ. ಹಾಗಾದರೆ ಎಕ್ಸ್ ವೈ ಅನ್ನು ಕ್ರಮವಾಗಿ ಇ ಮತ್ತು ಎಫ್ಗಳಲ್ಲಿ ಸಂಧಿಸಿದರೆ, ಎಕ್ಸ್ ವೈ ರೇಖೆ ಇ ಮತ್ತು ಎಫ್ಗಳಲ್ಲಿ ಸಂಧಿಸಿದರೆ ವಿಸ್ತೀರ್ಣ ಎ ಬಿ ಇ ಮತ್ತು ವಿಸ್ತೀರ್ಣ ಎ ಸಿ ಎಫ್ ಎರಡು ಸಮಾನ ವಿಸ್ತೀರ್ಣವನ್ನು ಹೊಂದಿರುವಂಥ ತ್ರಿಭುಜಗಳಾಗಿರ್ತವೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಪರಿಹಾರವನ್ನು ನೋಡ್ತಾ ಹೋದಾಗ, ದತ್ತವನ್ನು ನೋಡಿದಾಗ ಎಕ್ಸ್ ವೈಗೆ ಬಿ ಸಿ ಸಮಾನಾಂತರವಾಗಿದೆ. ಅದೇ ರೀತಿಯಾಗಿ ವಿಸ್ತೀರ್ಣ ನಾವು ಸಾಧನೆಯ ಮಾಡಬೇಕಾಗಿರೋದು ಎ ಬಿ ಎ ವಿಸ್ತೀರ್ಣ ಮತ್ತು ಎ ಸಿ ಎಫ್ನ ವಿಸ್ತೀರ್ಣ ಎರಡು ಸಮನಾಗಿದೆ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಓಕೆ, ಇವಾಗ ಸಾಧನೆಯನ್ನು ನೋಡೋಣ. ಬಿ ಸಿ ವೈ ಇ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಬಿ ಸಿ ವೈ ಇ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇದರಲ್ಲಿ ಎ ಬಿ ಇದಲ್ಲಿ ಬಿ ಇ ಎನ್ನುವಂಥದ್ದು ಸಾಮಾನ್ಯ ಪಾದ ಇದೆ. ಇವಾಗ ಇ ಬಿ ಸಿ ವೈ ಅನ್ನುವಂಥದ್ದು ಸಮಾಂತರ ಚತುರ್ಭುಜ ಇದೆ. ಎ ಬಿ ಇ ಅನ್ನುವಂಥದ್ದು ಒಂದು ತ್ರಿಭುಜ ಇದೆ. ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಅದು ಬಿ ಇ ಆಗಿರುತ್ತದೆ. ಈ ಬಿಗೆ ಸಮಾನಾಂತರವಾಗಿ ಎ ಸಿ ಇರುತ್ತದೆ. ಈ ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದೇ ಸಮಾನಾಂತರ ರೇಖೆಗಳ ಮಧ್ಯೆ ಇರುವುದಾದರೆ ವಿಸ್ತೀರ್ಣ ಎ ಬಿ ಇ ಮತ್ತು ವಿಸ್ತೀರ್ಣ ಬಿ ಸಿ ವೈ ಇ ಈ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಏನಾಗಿರುತ್ತೆ, ತ್ರಿಭುಜ ಎ ಬಿಯ ವಿಸ್ತೀರ್ಣ ಆಗಿರುತ್ತದೆ. ಇದನ್ನು ಸಮೀಕರಣ 1 ಅಂತ ಅನ್ನೋಣ. ಇವಾಗ ಸಿ ಎಫ್ ಎನ್ನುವಂಥದ್ದು ಎ ಬಿಗೆ ಸಮಾನಾಂತರವಾಗಿರುತ್ತದೆ. ಸಿ ಎಫ್ ಎ ಬಿಗೆ ಸಮಾನಾಂತರವಾದರೆ ಎಕ್ಸ್ ವೈ ಎನ್ನುವಂಥದ್ದು ಬಿ ಸಿಗೆ ಸಮಾನಾಂತರವಾಗಿರುತ್ತದೆ. ಸಿ ಎಫ್ಗೆ ಎ ಬಿ ಸಮಾನಾಂತರವಾದರೆ ಎಕ್ಸ್ ಎಫ್ಗೆ ಬಿ ಸಿ ಕೂಡ ಏನಾಗಿರುತ್ತೆ, ಸಮಾನಾಂತರವಾಗಿರುತ್ತದೆ. ಹಾಗಾದರೆ ಬಿ ಸಿ ಎಫ್ ಎಕ್ಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆದರೆ ಈ ಒಂದು ಚತುರ್ಭುಜದಲ್ಲಿ ಎ ಸಿ ಎಫ್ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಇವಾಗ ಎ ಬಿ ಸಿ ಎಫ್ ಎಕ್ಸ್ ಎನ್ನುವಂಥದ್ದು ಸಮಾಂತರ ಚತುರ್ಭುಜ, ಎ ಸಿ ಎಫ್ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಈ ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಸಿ ಎಫ್ ಇದೆ. ಸಿ ಎಫ್ ಏನಾಗಿದೆ, ಇದು ಸಾಮಾನ್ಯ ಪಾದ ಇದೆ. ಹಾಗಾದರೆ ಇದಕ್ಕೆ ಸಮಾನಾಂತರವಾಗಿರುವಂಥ ರೇಖೆ ಎ ಬಿ ಆಗಿದೆ. ಈ ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಇರುವುದಾದರೆ ಎ ಬಿಗೆ ಸಿ ಎಫ್ ಎನ್ನುವಂಥದ್ದು ಸಮಾನಾಂತರವಾಗಿರುತ್ತದೆ ಮತ್ತು ಸಮಾನ ರೇಖೆಗಳ ಮಧ್ಯದಲ್ಲಿ ಇದ್ದಾವೆ. ಹಾಗಾದರೆ ವಿಸ್ತೀರ್ಣ ಎ ಸಿ ಎಫ್ ಎನ್ನುವಂಥದ್ದು ಬಿ ಸಿ ಎಫ್ ಎಕ್ಸ್ ಸಮಾಂತರ ಚತುರ್ಭುಜದ ಅರ್ಧದಷ್ಟಿದೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ನೆಕ್ಸ್ಟ್ ಬಿ ಸಿ ಎಫ್ ಎಕ್ಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಅದೇ ರೀತಿಯಾಗಿ ಬಿ ಸಿ ವೈ ಇ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಈ ಎರಡು ಸಮಾಂತರ ಚತುರ್ಭುಜಗಳಿಗೆ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಪಾದ ಇದೆ. ಇದಕ್ಕೆ ಸಮಾನಾಂತರವಾಗಿರುವಂಥ ರೇಖೆ ಇ ಎಫ್ ಇದೆ. ಓಕೆ, ಈಗ ಬಿ ಸಿ ಎಫ್ ಎಕ್ಸ್ ಎನ್ನುವಂಥದ್ದು ಸಮಾಂತರ ಚತುರ್ಭುಜ, ಬಿ ಸಿ ವೈ ಇ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ. ಎರಡೂ ಸಮಾಂತರ ಚತುರ್ಭುಜಗಳಿಗೆ ಬಿ ಸಿ ಸಾಮಾನ್ಯ ಪಾದವನ್ನು ಹೊಂದಿದೆ. ಹಾಗಾದರೆ ಬಿ ಸಿಗೆ ಇ ಎಫ್ ಎನ್ನುವಂಥದ್ದು ಸಮಾನಾಂತರವಾಗಿರುತ್ತದೆ. ಹಾಗಾದರೆ ವಿಸ್ತೀರ್ಣ ಬಿ ಸಿ ಎಫ್ ಎಕ್ಸ್ ಎನ್ನುವಂಥದ್ದು ವಿಸ್ತೀರ್ಣ ಬಿ ಸಿ ವೈ ಎನ್ನುವಂಥ ಎರಡೂ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತದೆ. ಇದನ್ನು ಸಮೀಕರಣ 3 ಅಂತ ಕರೆಯೋಣ. ಸಮೀಕರಣ 1, 2, 3 ನಾವು ಕನ್ಸಿಡರ್ ಮಾಡಿದಾಗ ತ್ರಿಭುಜದ ವಿಸ್ತೀರ್ಣ ಎ ಬಿ ಇಗೆ ಸಮನಾಗಿ ತ್ರಿಭುಜದ ವಿಸ್ತೀರ್ಣ ಎ ಸಿ ಎಫ್ ಆಗಿರುತ್ತದೆ. ಅದೇ ರೀತಿಯಾಗಿ ವಿಸ್ತೀರ್ಣ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಬಿ ಇ ವೈ ಸಿ ಮತ್ತು ಬಿ ಸಿ ಎಫ್ ಎಕ್ಸ್ ಎನ್ನುವಂಥ ಎರಡು ಸಮಾಂತರ ಚತುರ್ಭುಜಗಳು ಕೂಡ ಏನಾಗಿರ್ತವೆ, ಸಮನಾಗಿರುತ್ತವೆ. ಇಲ್ಲಿ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಪಾದ ಇದೆ. ಇ ಎಫ್ಗೆ ಸಮಾನಾಂತರವಾಗಿ ಬಿ ಸಿ ಇರುತ್ತದೆ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಎ ಇ ಬಿ ತ್ರಿಭುಜದಲ್ಲಿ ಬಿ ಇ ವೈ ಸಿ ಎನ್ನುವಂಥ ಸಮಾಂತರ ಚತುರ್ಭುಜದಲ್ಲಿ ಬಿ ಇ ಎನ್ನುವಂಥದ್ದು ಎ ಸಿಗೆ ಏನಾಗಿರುತ್ತೆ, ಸಮಾನಾಂತರವಾಗಿರುತ್ತದೆ. ಹಾಗಾದರೆ ಎ ಇ ಬಿ ಎನ್ನುವಂಥ ತ್ರಿಭುಜದ ವಿಸ್ತೀರ್ಣ ಬಿ ಇ ವೈ ಸಿಯ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಓಕೆ, ಈ ಒಂದು ಟರ್ಮ್ ಇಲ್ಲಿ ರಿಪೀಟ್ ಆಗಿದೆ. ಸೊ ಈಗ ಸಾಲ್ವ್ ಮಾಡಿದ್ವಿ. ಸಮೀಕರಣ 2ರವರೆಗೆ ವಿಸ್ತೀರ್ಣ ಎ ಸಿ
ವಿಸ್ತೀರ್ಣ ಎ ಸಿ ಎಫ್ ಎನ್ನುವಂಥದ್ದು ವಿಸ್ತೀರ್ಣ ಬಿ ಸಿ ಎಫ್ ಎಕ್ಸ್ನ ಅರ್ಧದಷ್ಟು ಇರುತ್ತದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಇವಾಗ ಬಿ ಸಿ ಎಫ್ ಎಕ್ಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾದರೆ ಬಿ ಸಿ ವೈ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಆದರೆ ಅದರ ಸಾಮಾನ್ಯ ಪಾದ ಬಿ ಸಿ ಆಗಿದೆ. ಬಿ ಸಿಗೆ ಎಫ್ ಎನ್ನುವಂಥದ್ದು ಸಮಾನಾಂತರವಾಗಿದೆ. ಓಕೆ ಫ್ರೆಂಡ್ಸ್, ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 9.3ಯ ಮೊದಲ 8 ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.